ಆನ್ಲೈನ್ ಗೇಮ್ ಆಗಿರ್ಬೋದು, ಹೆಚ್ಚು ಟಿವಿ ನೋಡೋದು, ಹೆಚ್ಚು ಮಕ್ಕಳು ಮೊಬೈಲ್ ನೋಡೋದು, ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಇವೆಲ್ಲವೂ ಕೂಡ ಮಕ್ಕಳ ಮೂಳೆಯ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಇದು ಪೋಸ್ಟ್ ಕೊರೋನಾ ಎಫೆಕ್ಟ್ಸ್. ಮೆಂಟಲ್ ಹೆಲ್ತ್ ಮೇಲೂ ತುಂಬಾ ಸಾಕಷ್ಟು ಪ್ರಮಾಣವಾಗಿ ಇದು ತೊಂದರೆ ಕೊಡ್ಬೋದು. ಮಕ್ಕಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಹಿಂದೆ ಇದ್ದವ್ರ ತರ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಎರಡೇ ವಿಷಯ: ಆಟಾಡು, ಓದುವಾಗ ಓದು ಅಂತ. ಈಗ ನನ್ನ ಮಕ್ಕಳಲ್ಲೇ ನಾನು ನೋಡ್ತಿರಂಗೆ ಹೆಚ್ಚಿನ ಹೊತ್ತು ಅವರು ಮೊಬೈಲ್ ಫೋನ್ಸಲ್ಲಿ ತೊಡಗಿರ್ತಾರೆ. ಯೂಶಲಿ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಮೂಳೆಗಳು ಗಟ್ಟಿ ಆಗೋದಕ್ಕೆ ಅಥವಾ ಬಲಗೊಳ್ಳೋದಕ್ಕೆ ಆರಂಭ ಆಗುತ್ತೆ ಅಂತ? ನಾವು ಹೇಗೆ ಕಾಲಕ್ರಮೇಣ ಎಲ್ಲ ಚೇಂಜ್ ಆಗಿದೆ, ಇದರಿಂದ ಮೂಳೆಗಳು ಗಟ್ಟಿ ಆಗ್ತಿರೋ ಚಾನ್ಸಸ್ಸು ಕಡಿಮೆ ಆಗ್ತಿದೆ. ಈ ಸಣ್ಣಗಿರೋ ಮಕ್ಕಳು ವೀಕ್ ಅಂತ ತಿಳ್ಕೊಳ್ಳೋದು, ಮತ್ತು ದಪ್ಪ ಇರೋ ಮಕ್ಕಳು ಅಥವಾ ಬೊಜ್ಜಿರೋ ಮಕ್ಕಳಿಗೆ ಅವರು ಸ್ಟ್ರಾಂಗ್ ಅಂತ ತಿಳ್ಕೊಳ್ಳೋದು ತುಂಬ. ಈ ಮೂಳೆಗಳು ಗಟ್ಟಿಯಾಗೋದು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ತುಂಬ ಮೆತ್ತಗಿರುತ್ತೆ. ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದ್ರೆ ಯಾವೆಲ್ಲ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ? ಮಗು ನಡೆಯೋದಕ್ಕೆ ಶುರು ಮಾಡಿದಾಗ ನಡೆಯೋಕ್ಕಾಗ್ತಿಲ್ಲ ಅಥವಾ ಡಿಲೇಡ್ ವಾಕಿಂಗ್, ಸಾಮಾನ್ಯವಾಗಿ 1 ರಿಂದ 1.5 ವರ್ಷದಲ್ಲಿ ಮಕ್ಕಳು ನಡೆಯೋದಕ್ಕೆ ಶುರು ಮಾಡಬೇಕು. ಅಕಸ್ಮಾತ್ 1.5 ವರ್ಷದಲ್ಲಿ ನಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ಒಂದು ರೆಡ್ ಫ್ಲ್ಯಾಗ್. ಅದು ಲಾಸ್ಟ್ 1 ದಶಕದಲ್ಲಿ 1 ಅಥವಾ 2 ದಶಕದಲ್ಲಿ ನಮ್ಮ ಭಾರತದಲ್ಲಿ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತಿದೆ. ಈ ಮಕ್ಕಳಲ್ಲಿ ಫ್ರ್ಯಾಕ್ಚರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ. ಹಾಗಾದ್ರೆ ಮಕ್ಕಳು ಓಡಾಡ್ಕೊಂಡಿದ್ರೆ ಸಾಕು ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಹೊಟ್ಟೆ ಅಥವಾ ಕರಳಲ್ಲಿ ಎಲ್ಲಿ ಹೋಗುತ್ತೆ ಅದನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ವೈಟಮಿನ್ D3 ಅತ್ಯವಶ್ಯಕ. ನಮ್ಮ ತಲೆಯಲ್ಲಿರುವ ಕೂದಲುಗಳು ಅಥವಾ ಯೌವನದಲ್ಲಿ ಮಾತ್ರ ಜಾಸ್ತಿ ಇರುತ್ತೆ. ಅದಾದ ನಂತರ ಕ್ರಮೇಣ ಅದು ಕೂದಲು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾನು ಮೂಳೆಗಳಲ್ಲೂ ಅದೇ ರೀತಿ ಅನುಗುಣ ಮಾಡಿದಾಗ. ಇತ್ತೀಚಿನ ದಿನಗಳಲ್ಲಿ ಫುಡ್ ಅಂತ ಬಂದಾಗ ಹೆಚ್ಚಿನ ಮಕ್ಕಳು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾರೆ. ಇದು ಮೂಳೆಗಳ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರಬಹುದಾ? ನಾನು OPD ಎಲ್ಲ ನೋಡಿದಾಗ ಒಂದು ಮಗುಗೆ ಸ್ವಲ್ಪ ಬೊಜ್ಜಿತ್ತು. ಮಗು ಅವ್ರ ಪೋಷಕರು ಹೇಳ್ದಂಗೆ ಏನೂ ತಿನ್ನಲ್ಲ ಡಾಕ್ಟ್ರೇ, ಅನ್ನನೂ ತಿನ್ನೋದಿಲ್ಲ, ಸ್ವಲ್ಪ ತಿಂತೀವಿ. ಮತ್ತೇನು ಕೊಡ್ತೀರಮ್ಮ ಅಂತ ಕೇಳಿದ್ರೆ 1 ಪ್ಯಾಕೆಟ್ ಬಿಸ್ಕೆಟ್ ತಿನ್ನುತ್ತೆ, ಸ್ವಲ್ಪ ಹಾಲು ಕುಡಿಯುತ್ತೆ. ಈ ಮಸಾಜ್ ಅನ್ನೋದು ಬರೀ ನಮ್ಮ ಕಲ್ಚರಲ್ ಪ್ರಾಕ್ಟೀಸ್. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಲ್ಲಿ ಈ ಭಾರತದಲ್ಲಿ ಮಸಾಜ್ ಮಾಡ್ತಾರೆ. ಮಸಾಜ್ ಯಾವುದೇ ಕಾರಣಕ್ಕೂ ಮೂಳೆಗಳನ್ನ ಗಟ್ಟಿ ಮಾಡಿಲ್ಲ. ಈ ಸಂಧಿವಾತ ಅಂದ ತಕ್ಷಣ ನಾವು ಅನ್ಕೋತೀವಿ ದೊಡ್ಡವರಲ್ಲಿ ಬರುತ್ತೆ ಅಂತ. ಸೊ ಮಕ್ಕಳಲ್ಲೂ ಕೂಡ ಸಂಧಿವಾತ ಬರುತ್ತೆ ಸರ್? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮೂಳೆಗಳ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳ ಮೂಳೆಯನ್ನು ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ಬೋನ್ ಸ್ಟ್ರಾಂಗ್ ಇದ್ದಾಗ ಅಥವಾ ನಮ್ಮ ಸ್ನಾಯುಗಳು ಗಟ್ಟಿ ಇದ್ದಾಗ ಕೆಲಸ ಮಾಡೋದಕ್ಕೂ ಕೂಡ ಹೆಚ್ಚಿನ ಶಕ್ತಿ ಸಿಗುತ್ತೆ. ಹಾಗಿದ್ರೆ ಬೆಳೆಯುವ ವಯಸ್ಸಲ್ಲಿ ಮಕ್ಕಳಲ್ಲಿ ಮೂಳೆಯ ಸಮಸ್ಯೆ ಯಾವುದೆಲ್ಲ ಬರಬಹುದು, ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ, ಮಕ್ಕಳ ಮೂಳೆಗಳು ಬಲಗೊಳ್ಳೋದಕ್ಕೆ ಯಾವೆಲ್ಲ ವಿಚಾರದ ಬಗ್ಗೆ ಪೇರೆಂಟ್ಸ್ ಗಮನ ವಹಿಸಬೇಕಾಗತ್ತೆ, ಯಾವೆಲ್ಲ ಆಹಾರವನ್ನು ನೀಡಬೇಕು, ಹೇಗೆ ಅವರನ್ನು ಕೇರ್ ಮಾಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಕುಮಾರ್ AM, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಹೆಬ್ಬಾಳ, ಮಾರತ್ಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್, ಈಗ ಮಕ್ಕಳ ಮೂಳೆಯ ಆರೋಗ್ಯದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸೊ ದೊಡ್ಡವರಾಗ್ತಾ ಹೋದ ಹಾಗೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದನ್ನ ಕಾಮನ್ ಆಗಿ ನಾವು ಕೇಳಿರ್ತೀವಿ. ಆದ್ರೆ ಎಳೆಯ ವಯಸ್ಸಲ್ಲಿ ಮಕ್ಕಳ ಮೂಳೆಗಳಷ್ಟು ಸ್ನಾಯುಗಳು ಬಲ ಇರೋದಿಲ್ಲ ಅಥವಾ ಗಟ್ಟಿಯಾಗಿರೋದಿಲ್ಲ. ಆ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಅದು ಅಲ್ಲದೆ ಬೆಳೆಯುವಂಥ ಟೈಮ್. ಸೊ ಆ ಟೈಮಲ್ಲಿ ಅವರನ್ನು ಯಾವ ರೀತಿಯಾಗಿ ಕೇರ್ ಮಾಡ್ತೀವೋ ಮುಂದೆ ಕೂಡ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯೂಶಲಿ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಮೂಳೆಗಳು ಗಟ್ಟಿ ಆಗೋದಕ್ಕೆ ಅಥವಾ ಬಲಗೊಳ್ಳೋದಕ್ಕೆ ಆರಂಭ ಆಗುತ್ತೆ ಅಂತ? ಈ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಆಗಿದೆ. ಈ ಮೂಳೆಗಳು ಗಟ್ಟಿಯಾಗೋದು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ತುಂಬ ಮೆತ್ತಗಿರುತ್ತೆ. ಮಕ್ಕಳು ನಡೆಯೋದಕ್ಕೆ ಶುರು ಮಾಡಿದಾಗಿಂದನೂ ಮೂಳೆ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತು ಯೌವನಕ್ಕೆ ಬರೋಷ್ಟೊತ್ತಿಗೆ ಒಂದು 18 ಇಯರ್ಸ್ ಅಷ್ಟೊತ್ತಿಗೆ ಮಕ್ಕಳ ಮೂಳೆಗಳು ಸಾಕಷ್ಟು ಗಟ್ಟಿಯಾಗಿರುತ್ತೆ. ಓಕೆ. ಸೊ 18 ವರ್ಷ ತುಂಬೋ ಅಷ್ಟೊತ್ತಿಗೆ ಮೂಳೆಗಳು ಕಾಮನ್ ಆಗಿ ಸಾಕಷ್ಟು ಗಟ್ಟಿಯಾಗಿರುತ್ತೆ. ಓಕೆ. ಸೊ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಮೆತ್ತಗಿರುತ್ತೆ ಅಂತ. ಓಕೆ ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡೋದಾದ್ರೆ ಯಾವೆಲ್ಲ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ? ಸೊ ಯಾವೆಲ್ಲ ಕೇಸಸ್ನ ನೀವು ಹೆಚ್ಚಾಗಿ ನೋಡಿರ್ತೀರಾ ಅಂತ? ಮಕ್ಕಳಿಗೆ ಯೂಶ್ವಲಿ ಈ ವಯಸ್ಸಲ್ಲಿ ಫ್ರ್ಯಾಕ್ಚರ್ಸ್ ಆಗುವಂಥ ಚಾನ್ಸಸ್ ಇರ್ತವೆ, ಮೂಳೆಗಳು ಗಟ್ಟಿಯಾಗಿರಲಿಲ್ಲ ಅಂತ ಹೇಳಿದ್ರೆ. ಅಂದರೆ ಬೋನ್ ಡೆನ್ಸಿಟಿ ಅಂತ ಏನು ಹೇಳ್ತೀವಿ, ಸಾಂದ್ರತೆ, ಮೂಳೆಗಳ ಸಾಂದ್ರತೆ ಏನಾದರೂ ಕಡಿಮೆ ಆಗಿದ್ರೆ ಅವ್ರಿಗೆ ಫ್ರ್ಯಾಕ್ಚರ್ಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಈ ಸಮಸ್ಯೆಗಳು ಮಕ್ಕಳ ಬೆಳವಣಿಗೆಯಲ್ಲೇ ಜಾಸ್ತಿ ಇರುತ್ತೆ. ಅಂದರೆ ಮಕ್ಕಳು ಕಾನ್ಸ್ಟೆಂಟ್ಲಿ ಬೆಳೀತಿರ್ತಾರೆ. 24/7 ಮಕ್ಕಳು ಬೆಳವಣಿಗೆ ಇದ್ರೂ ಕೆಲವೊಂದು ಸಮಯದಲ್ಲಿ ಪ್ರತಿ ವರ್ಷದಲ್ಲೂ ಪೀಕ್ ವೆಲಾಸಿಟಿ ಅಂತ ಇರುತ್ತೆ. ಒಂದು 12 ವರ್ಷದಲ್ಲಿ ಆಗ್ಬೋದು, ಕೆಲವೊಂದ್ಸಲ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ 10 ವರ್ಷದಲ್ಲಿ ಇರ್ತಾರೆ.
ಈ ಸಮಯಕ್ಕೆ ಪೀಕ್ ವೆಲಾಸಿಟಿ ಅಂತ ಹೇಳ್ತೀವಿ, ಪೀಕ್ ಹೈಟ್ ವೆಲಾಸಿಟಿ ಅಂತ. ಈ ಸಮಯಕ್ಕೆ ಫ್ರಾಕ್ಚರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅಂದ್ರೆ ಆಟ ಆಡ್ತಾ ಬಿದ್ದಿರುವಂತದ್ದು ಆ ತರ ಅವಾಗ ಈ ವಯಸ್ಸಲ್ಲಿ ಫ್ರಾಕ್ಚರ್ಸ್ ಆಗುವಂಥ ಚಾನ್ಸ್. ಓಕೆ. ಸೊ ಫ್ರಾಕ್ಚರ್ಸ್ ಅಲ್ಲಿ ಜಾಸ್ತಿಯಾಗಿ ಅಂದ್ರೆ ಅವರಿಗೆ ಬೋನ್ಗಳು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣದಿಂದಾಗಿ ಈ ತರ ಇಶ್ಯೂಸ್ಗಳು ಕಾಮನ್ ಆಗಿ ಆಗುತ್ತೆ ಅಂತ. ಈಗ ಒಂದು ಮಗು ನೋಡೋದಕ್ಕೆ ಅಷ್ಟೊಂದು ದಪ್ಪ ಇಲ್ಲ ಅಥವಾ ಸ್ಟ್ರಾಂಗ್ ಆಗಿಲ್ಲ ಅಂದ ತಕ್ಷಣ ಆ ಮಗುವಿನ ಮೂಳೆ ಕೂಡ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಡಾಕ್ಟರ್? ಇದು ತುಂಬಾ ತಪ್ಪಿನ ಗ್ರಹಿಕೆ. ಈ ಸಣ್ಣಗಿರೋ ಮಕ್ಕಳು ವೀಕ್ ಅಂತ ತಿಳ್ಕೊಳ್ಳೋದು, ಮತ್ತು ದಪ್ಪ ಇರೋ ಮಕ್ಕಳು ಅಥವಾ ಬೊಜ್ಜಿರೋ ಮಕ್ಕಳಿಗೆ ಅವ್ರು ಸ್ಟ್ರಾಂಗ್ ಅಂತ ತಿಳ್ಕೊಳ್ಳೋದು ತುಂಬ ಕಾಮನ್ ಮಿತ್ ಅಂತಾನೆ ಹೇಳ್ಬೋದು. ಆದರೆ ಇದು ಸರಿಯಲ್ಲ. ಆ್ಯಕ್ಚುಲಿ ಸಣ್ಣಗಿರೋದು ಆನುವಂಶಿಕವಾಗಿರುತ್ತೆ. ತಾಯಿ ಅಥವಾ ತಂದೆ ಸಣ್ಣಗಿದ್ರೆ ಮಕ್ಕಳಿಗೂ ಅದೇ ರೀತಿ ಆನುವಂಶಿಕವಾಗಿ ಅವರು ಸಣ್ಣಗಿರ್ತಾರೆ. ಹಾಗಂತ ಅವ್ರಿಗೆ ಮೂಳೆಗಳು ಗಟ್ಟಿಯಾಗಿಲ್ಲ ಅಂತಲ್ಲ. ಅಥವಾ ಬೊಜ್ಜಿನಿಂದ ಹೆಚ್ಚಾಗಿ ಸಮಸ್ಯೆಗಳಿರ್ಬೋದು. ಆ್ಯಕ್ಚುಲಿ ಬೊಜ್ಜು ಈಗ ಲಾಸ್ಟ್ ಒಂದು ದಶಕದಲ್ಲಿ, 1 ಅಥವಾ 2 ದಶಕದಲ್ಲಿ ನಮ್ಮ ಭಾರತದಲ್ಲಿ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತದೆ. ಈ ಮಕ್ಕಳಲ್ಲಿ ಫ್ರಾಕ್ಚರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಿದ್ರೆ ಒಂದು ಮಗು ನೋಡೋದಕ್ಕೆ ಆರೋಗ್ಯವಾಗಿದೆ ಅಂದರೆ ಎಕ್ಸ್ಟರ್ನಲ್ ಲುಕ್ ಹೆಲ್ದಿ ಆಗಿದೆ ಅಂತ ಹೇಳಿದ್ರು ಕೂಡ ಆ ಮಗುವಿನಲ್ಲಿ ಬೋನ್ ಇಶ್ಯೂಸ್ ಅಥವಾ ವೀಕ್ ಬೋನ್ ಇರುವಂತಹ ಚಾನ್ಸಸ್ ಇರಬಹುದಾ? ಇದನ್ನ ನಾವು ಜನರಲೈಸ್ ಮಾಡೋದಕ್ಕಾಗೋದಿಲ್ಲ. ಯಾವ ಪೋಷಕರು ನಿಮ್ಮ ಮಗುಗೆ ಫ್ರಾಕ್ಚರ್ಸ್ ಆಗುವಂಥ ಚಾನ್ಸಸ್ ಇದ್ದರೆ ಅವರು ಬೋನ್ ಮಿನರಲ್ ಡೆನ್ಸಿಟಿ ಮಾಡಿಸ್ಕೊಳ್ಬೇಕು ಅಂತ ತಿಳಿಸ್ತೀವಿ. ಸಾಮಾನ್ಯವಾಗಿ ಅಡಲ್ಟ್ಸಲ್ಲಿ ಏನು ಮಾಡ್ತೀವಿ, ಬೋನ್ ಮಿನರಲ್ ಡೆನ್ಸಿಟಿ ಕ್ಲಿನಿಕ್ಕೇ ನಡೆಸ್ತೀವಿ. ಕೆಲವೊಂದು ಸಲ ಭಾನುವಾರ ಒಂದು ಆಸ್ಪತ್ರೆಯಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಕ್ಲಿನಿಕ್ ಇರುತ್ತೆ. ಅಲ್ಲಿ ಹೋಗ್ತಾರೆ, ಅವರು ಮೂಳೆಗಳ ಎಷ್ಟು ಗಟ್ಟಿದೆ ಅಂತ ತಿಳ್ಕೊತಾರೆ. ಇದು 60ರಿಂದ 80 ವರ್ಷದಲ್ಲಿ ದೊಡ್ಡ ಹಿರಿಯರಲ್ಲಿ ಮಾಡ್ತಿರ್ತೀವಿ. ಮಕ್ಕಳಲ್ಲಿ ಇದೇ ಸಾಂದ್ರತೆ ಅಥವಾ ಬೋನ್ ಮಿನರಲ್ ಡೆನ್ಸಿಟಿ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿ ಸೂಕ್ತವಾಗಿರುವಂಥ ಟೆಸ್ಟ್ ಇಲ್ಲ. ಕೆಲವೊಂದು ಸಲ ಮಕ್ಕಳಿಗೆ ಡೆಕ್ಸಾ ಸ್ಕ್ಯಾನ್ಸ್ ಅಂತ ಮಾಡ್ತೀವಿ. ಅದು ಕೆಲವೊಂದು ಕಂಡೀಷನ್ಸ್ಗೆ ಮಾತ್ರ, ಯಾವುದು ಆಸ್ಟ್ರೋಜನ್ಸ್ ಇಂಪರ್ಫೆಕ್ಟಾ ಅಥವಾ ಸ್ಕೆಲೆಟಲ್ ಡಿಸ್ಪ್ಲೇಸಿಯಸ್, ಈ ಕಂಡೀಷನ್ಸ್ಗೆ ಮಾತ್ರ ನಾವು ಬೋನ್ ಮಿನರಲ್ ಡೆನ್ಸಿಟಿ ಅಥವಾ ಮೂಳೆಗಳ ಸಾಂದ್ರತೆಯನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ, ಹಾಗಿದ್ರೆ ಈಗ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಬೋನ್ ವೀಕ್ ಆಗುವಂಥ ಕೇಸಸ್ಗಳೇನಾದರೂ ಜಾಸ್ತಿ ಆಗ್ತಿದೆಯಾ? ಅಥವಾ ಲೈಕ್ ಮಕ್ಕಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಹಿಂದೆ ಇದ್ದವ್ರ ಥರ, ಅಥವಾ ನಮ್ಮದೇ ಚೈಲ್ಡ್ಹುಡ್ಡಲ್ಲಿ ನಾವಿದ್ದಷ್ಟು ಆ್ಯಕ್ಟಿವ್ ಆಗಿ ಇವಾಗಿನ ಮಕ್ಕಳು ಇಲ್ಲ, ಅವ್ರದ್ದು ಬೋನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್? ಇದು ತುಂಬ ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, 2 ವಿಷಯ: ಆಟ ಆಡೋವಾಗ ಆಟ ಆಡು, ಓದೋವಾಗ ಓದು ಅಂತ. ಓದೋದೇನೋ ಮಾಡಿದ್ವಿ, ಆಟನೂ ಆಡ್ತಿದ್ವಿ ಅದೇ ರೀತಿ. ಆದರೆ ಈಗ ನನ್ನ ಮಕ್ಕಳಲ್ಲೇ ನಾನು ನೋಡ್ತಿರಂಗೆ ಹೆಚ್ಚಿನ ಹೊತ್ತು ಅವರು ಮೊಬೈಲ್ ಫೋನ್ಸಲ್ಲಿ ತೊಡಗಿರ್ತಾರೆ, ಅಥವಾ ಮೊಬೈಲ್ ಗೇಮ್ಸ್ ಆಡ್ತಿರ್ತಾರೆ, ಟೆಲಿವಿಷನ್ ನೋಡ್ತಿರ್ತಾರೆ. ಸ್ವಲ್ಪ ಹೊತ್ತು ಆಡ್ತಾರೆ, ಆದರೆ ಸುಸ್ತಾಗೋಷ್ಟೊತ್ತಿಗೆ ಆಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ, ಮತ್ತೆ ಓದ್ತಾರೆ. ಸೊ ಈಗ ನಾವು ಹೇಗೆ ಕಾಲಕ್ರಮೇಣ ಎಲ್ಲ ಚೇಂಜ್ ಆಗಿದೆ, ಇದರಿಂದ ಮೂಳೆಗಳು ಗಟ್ಟಿ ಆಗ್ತಿರೋ ಚಾನ್ಸಸ್ಸು ಕಡಿಮೆ ಆಗ್ತಿದೆ ಆ್ಯಕ್ಚುಲಿ. ಸೊ ಸಾಂದ್ರತೆ ಜಾಸ್ತಿ ಆಗ್ತದೆ ಅಥವಾ ಬೋನ್ ಮಿನರಲ್ ಡೆನ್ಸಿಟೀಸ್ ಕಡಿಮೆ ಆಗ್ತಿರೋಂಥ ಚಾನ್ಸಸ್ಸು ಇರ್ಬೋದು. ಈಗ ನಾನು ಅಷ್ಟೇನು ಹಿರಿಯನಲ್ಲ ಹೇಳೋದಕ್ಕೆ ಹಿಂದಿನ ಕಾಲದಲ್ಲಿ ಏನಾಗಿದೆ ಅಂತ. ಆದರೆ ರಿಸರ್ಚ್ ಪ್ರಕಾರ ಏನಾಗ್ತಿದೆ, ಬೋನ್ ಮಿನರಲ್ ಡೆನ್ಸಿಟಿ ಬೊಜ್ಜಿನಿಂದ ಕಡಿಮೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಿದ್ರೆ ಚೈಲ್ಡ್ಹುಡ್ ಒಬೇಸಿಟಿ ಒಂದು ಕಾರಣ ಆಗಿರಬಹುದಾ? ತುಂಬ ಪ್ರಮುಖ ಕಾರಣ. ಓಕೆ, ಹಾಗಿದ್ರೆ ಈಗ ಔಟ್ಡೋರ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇರೋದು, ಈಗ ಹೆಚ್ಚಾಗಿ ನಾವು ನೋಡೋದಂಗೆ ಆನ್ಲೈನ್ ಕ್ಲಾಸಸ್ ಆಗಿರಬಹುದು, ಅಥವಾ ಕೊರೋನಾ ನಂತರದಲ್ಲಿ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳು, ಆನ್ಲೈನ್ ಗೇಮ್ ಆಗಿರ್ಬೋದು, ಹೆಚ್ಚು TV ನೋಡೋದು, ಹೆಚ್ಚು ಮಕ್ಕಳು ಮೊಬೈಲ್ ನೋಡೋದು, ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಇವೆಲ್ಲವೂ ಕೂಡ ಮಕ್ಕಳ ಮೂಳೆಯ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಅಫ್ಕೋರ್ಸ್. ಸೊ ಇದು ಪೋಸ್ಟ್ ಕೊರೋನಾ ಎಫೆಕ್ಟ್ಸ್ಗೂ ಮೆಂಟಲ್ ಹೆಲ್ತ್ ಮೇಲೂ ತುಂಬ ಸಾಕಷ್ಟು ಪ್ರಮಾಣವಾಗಿ ಇದು ತೊಂದರೆ ಕೊಡ್ಬೋದು. ಅದೇ ರೀತಿ ಮೂಳೆಗಳಲ್ಲೂ ಇದೇ ರೀತಿ ಸಮಸ್ಯೆ ಕಾಡ್ಬೋದು. ಅದು ಡೈರೆಕ್ಟ್ಲಿ ಕೊರೋನಾಯಿಂದ ಎಫೆಕ್ಟ್ಸಿಂದಲ್ಲ. ಹೇಗೆ ಕೊರೋನಾಯಿಂದ ನಾವು ಆನ್ಲೈನ್ ಕ್ಲಾಸಸ್ಗೆ ಶಿಫ್ಟ್ ಆದ್ವಿ, ಮತ್ತು ಆನ್ಲೈನ್ ಕನ್ಸಲ್ಟೇಷನ್ಸ್ ಪೇಷಂಟ್ಸ್ ನೋಡ್ತಿದ್ವಿ, ಅದೇ ರೀತಿ ಹೆಚ್ಚಾಗಿ ಮಕ್ಕಳಿಗೆ ವಿಡಿಯೋ ಗೇಮ್ಸ್ಗೆ ಅಡಿಕ್ಟ್ ಆಗೋಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಂದ ಆಟ ಆಡೋದು ಕಡಿಮೆ ಆಗಿ ಮತ್ತು ಸನ್ ಎಕ್ಸ್ಪೋಷರ್ ಕಡಿಮೆ ಆಗಿರೋದ್ರಿಂದ ವೈಟಮಿನ್ D3 ಡೆಫಿಷಿಯನ್ಸೀಸಿಂದ ಈ ಸಮಸ್ಯೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಿದ್ರೆ ಮಕ್ಕಳು ಓಡಾಡ್ಕೊಂಡಿದ್ರೆ ಸಾಕು ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಅದು ಅಷ್ಟೊಂದು ಸೂಕ್ತ ಅಲ್ಲ. ಆದರೆ ಆಟ ಆಡೋದು ಮತ್ತು ಓಡಾಟ ಮತ್ತು ಅದೇ ರೀತಿ ಪೌಷ್ಟಿಕಾಂಶದಲ್ಲೂ ತುಂಬ ಇಂಪಾರ್ಟೆಂಟ್
ರೀಸನ್ಸ್ ಇರ್ತವೆ. ಓಕೆ ಓಕೆ. ಹಾಗಿದ್ರೆ ಆಹಾರ ಅಂತ ಬಂದಾಗ ಮಕ್ಕಳ ಮೂಳೆ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಆಹಾರವನ್ನು ನೀಡಬೇಕಾಗುತ್ತೆ, ಅಥವಾ ಮೂಳೆ ಗಟ್ಟಿ ಆಗೋದಕ್ಕೆ ಯಾವೆಲ್ಲ ಪೋಷಕಾಂಶಗಳು ದೇಹದಲ್ಲಿ ಇರಬೇಕು ಅಂತ? ನಾವು ಸಾಮಾನ್ಯವಾಗಿ ನಾವು ಈಗ ದಕ್ಷಿಣ ಕರ್ನಾಟಕದಲ್ಲಿ ತಗೊಂಡಾಗ ಹೆಚ್ಚಾಗಿ ನಮಗೆ ರಾಗಿ ಸಿಗುತ್ತೆ. ರಾಗಿ ಇಲ್ಲೇ ನೇಟಿವ್ ಆಗಿ ಬೆಳಿತಿದ್ದೀವಿ. ರಾಗಿ ಈಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ಸ್. ಮತ್ತು ಸೋಯಾಬೀನ್ಸ್, ಹಾಲು ಕೂಡ ಸಿಗುತ್ತೆ ನಮಗೆ. ಪನ್ನೀರ್, ಚೀಸ್ ತುಂಬ ಕಡಿಮೆ ನಮ್ಮ ಕಡೆ ತಗೊಳ್ಳೋದ್ರೆ ಮೊಸರು, ಮಜ್ಜಿಗೆ, ಇದರಲ್ಲೇ ನಮಗೆ ಹೆಚ್ಚಾಗಿ ಕ್ಯಾಲ್ಶಿಯಂ ಸಿಗುತ್ತೆ. ಅಂದ್ರೆ ಹಾಲಿನ ಉತ್ಪನ್ನಗಳು. ಹೌದು. ಓಕೆ. ಅದ್ರ ಜೊತೆಗೆ ಸೀತಾಫಲ, ಯಾವುದು ಸೀಸನಲ್ ಫ್ರೂಟ್ ಇರ್ತಾವಲ್ಲ, ಸೀತಾಫಲ ಅಥವಾ ರಾಮ್ ಸೀತಾಫಲ, ಈ ಎರಡೂ ಹಣ್ಣುಗಳಲ್ಲೂ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಇರುತ್ತೆ. ಸೇಬು ಮತ್ತು ಮಿಕ್ಕಿದ ಎಲ್ಲ ಹಣ್ಣುಗಳಲ್ಲೂ ಒಳ್ಳೆಯ ಅಂಶದಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಮತ್ತು ವೈಟಮಿನ್ ಸಿ ಇರುತ್ತೆ. ವೈಟಮಿನ್ ಡಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ನಾವು ತಗೊತಿರೋ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡೋಕ್ಕೆ. ಹೊಟ್ಟೆ ಅಥವಾ ಕರಳಲ್ಲಿ ಎಲ್ಲಿ ಹೋಗುತ್ತೆ ಅದನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ವೈಟಮಿನ್ D3 ಅತ್ಯವಶ್ಯಕ. ಇದು ನಮ್ಮಲ್ಲಿ ಡೆಫಿಷಿಯನ್ಸಿ ಆಗ್ತಿರೋದು ಈಗ ಸದ್ಯಕ್ಕೆ. ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಯಾವುದೇ ರೀತಿ ಸನ್ ಎಕ್ಸ್ಪೋಜರ್ ಆಗ್ತಿಲ್ಲ. ಮಕ್ಕಳು ತುಂಬ ಹೊತ್ತು ಶಾಲೆಯಲ್ಲೇ ಇರ್ತಾರೆ, ಶಾಲೆ ಕೊಠಡಿ ಒಳಗಡೆಗೆ ಇರ್ತಾರೆ, ಹೆಚ್ಚಾಗಿ ಆಟ ಆಡೋಕ್ಕಾಗ್ತಿಲ್ಲ. ಅವ್ರಿಗೆ ಸರಿಯಾಗಿ ಯಾವುದೇ ರೀತಿ ಸ್ಪೇಸ್ ಇಲ್ಲ ಆಟ ಆಡೋದಕ್ಕೆ. ಎಲ್ಲಿಯೂ ಆಟ ಕಡಿಮೆ ಆಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಬೋದು. ವೈಟಮಿನ್ ಡಿ ಇದರಿಂದ ನಾವೇನು ಮಾಡ್ತೀವಿ, ಪ್ರತಿ ಮಗುನೂ ನಾವು ನೋಡಿದಾಗ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸೀಸ್ ನಾವು ಅರ್ಥ ಮಾಡಿಕೊಂಡು ಹೆಚ್ಚಾಗಿ ಅವ್ರಿಗೆ ನಾವು ವೈಟಮಿನ್ ಡಿ ಅಥವಾ ಕ್ಯಾಲ್ಶಿಯಂನ ನಾವು ಸಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಯಾಕೆ ನಾವು ವೈಟಮಿನ್ ಡಿ ಸಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರೆ, ಯಾವುದೇ ರೀತಿಯ ಆಹಾರದಲ್ಲೂ ವೈಟಮಿನ್ ಡಿ ಇಲ್ಲ. ಎಲ್ಲ ಫಾರ್ಟಿಫೈಡ್, ಡಾಲ್ಡಾದ ಥರದಲ್ಲಿ ಅಥವಾ ಎಣ್ಣೆಯಲ್ಲಿ ಫಾರ್ಟಿಫೈ ಮಾಡಿರ್ಬೋದು. ಎರಡನೇದು ನಾವು ವೈಟಮಿನ್ D3 ಸಪ್ಲಿಮೆಂಟ್ ಆಗಿ ಕೊಡಬೇಕಾಗ್ಬೋದು. ಓಕೆ. ಅಂದರೆ ಈಗ ವೈಟಮಿನ್ ಡಿ ಅನ್ನು ಫುಡ್ ಮುಖಾಂತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಪ್ಲಿಮೆಂಟ್ಸ್ ಅಲ್ಲಿ ಕೊಡಬಹುದು. ಓಕೆ. ಅದನ್ನ ಬಿಟ್ರೆ ಸನ್ಲೈಟ್. ಓಕೆ. ಸೊ ಬೆಸ್ಟ್ ಸೋರ್ಸ್ ಅಂತ ಹೇಳಿದ್ರೆ ಸನ್ಲೈಟ್ ಅಂತ ಹೇಳ್ಬೋದಾ? ಹೌದು. ಸೊ ರಿಸರ್ಚ್ ಪ್ರಕಾರ ಯಾವ ಸಮಯದಲ್ಲಿ ಸನ್ಲೈಟ್ ತಗೊಳ್ಳೋದ್ರಿಂದ ಅಥವಾ ಸೂರ್ಯನ ಬೆಳಕು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಧ್ಯದ ದಿನ. ನಿಮ್ಮ ನೆರಳು ಆದಷ್ಟು ಚಿಕ್ಕದಾಗಿರಬೇಕು. ಆ ಟೈಮಲ್ಲಿ ನೀವು ನಿಮ್ಮ ತೋಳುಗಳು ಮತ್ತು ಕಾಲುಗಳು, ಮುಖ ಎಷ್ಟಾಗುತ್ತೋ ಅಷ್ಟು ಪರ್ಸೆಂಟೇಜ್ ಆಫ್ ಬಾಡಿನ ನಾವು ಸನ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ನಮಗೆ ವೈಟಮಿನ್ D3 ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ಓಕೆ. ಈಗ ಮೂಳೆ ಅಂತ ಬಂದಾಗ ತುಂಬ ಜನ ವರಿ ಮಾಡುವಂಥದ್ದು ಅಥವಾ ಮೂಳೆ ಆರೋಗ್ಯ ಅಂತ ಬಂದಾಗ ಕ್ಯಾಲ್ಶಿಯಂ ಕೊರತೆ ಇರಬಹುದು. ಅಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಪ್ರಾಪರಾಗಿ ಸಿಕ್ತು ಅಂತ ಹೇಳಿದಾಗ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಹಾಗಿದ್ರೆ ಮೂಳೆ ಗಟ್ಟಿ ಆಗೋದಕ್ಕೆ ಕ್ಯಾಲ್ಶಿಯಂ ಒಂದೇ ಸಾಕಾಗುತ್ತಾ ಅಂತ? ಅದೇ ನಾನು ಹೇಳಿದ್ದು, ಕ್ಯಾಲ್ಶಿಯಂ ಮತ್ತು ವೈಟಮಿನ್ D3 ಎರಡು ಮುಖ್ಯ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಮೂಳೆಗಳು ಗಟ್ಟಿಯಾಗೋದಕ್ಕೆ ನಮಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಮಗೆ ಕ್ಯಾಲ್ಶಿಯಂ ಅಂತೂ ಸಿಗುತ್ತೆ. ಹಾಲು ಅಥವಾ ಪನ್ನೀರ್ ಅಥವಾ ಈ ನಾವು ತಗೊಂತಿರೋ ರಾಗಿ ಮುದ್ದೆ, ರಾಗಿ ರೊಟ್ಟಿ, ಇದರಿಂದ. ಆದರೆ ಅದನ್ನು ಸಮರ್ಪಕವಾಗಿ ಅದನ್ನು ಅಬ್ಸಾರ್ಬ್ ಮಾಡೋದಕ್ಕೆ ವೈಟಮಿನ್ D3 ಎಸೆನ್ಷಿಯಲ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿದೆ. ಓಕೆ. ಹಾಗಿದ್ರೆ ಕ್ಯಾಲ್ಶಿಯಂ ಅದ್ರ ಜೊತೆಗೆ ವೈಟಮಿನ್ D3 ಎರಡೂ ಕೂಡ ಮುಖ್ಯ ಆಗುತ್ತೆ ಅಂತ. ಹೌದು, ಆಹಾರದಲ್ಲಿ. ಓಕೆ. ಸೊ ಕೆಲವು ನಾವು ಆಟ ಆಡಬೇಕು. ನಮ್ಮ ಮೂಳೆಗಳ ಸಾಂದ್ರತೆ ಇಂಪ್ರೂವ್ ಮಾಡೋದಕ್ಕೆ ಮಕ್ಕಳಿಗೆ ನಾವು ಆಟ ಆಡೋದಕ್ಕೆ ಯಾವುದಾದ್ರೂ ಒಂದು ಆಟನ ಅವರು ತೊಡಗಿಸ್ಕೊಳ್ಬೇಕು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕ್ರಿಕೆಟ್ ಅಥವಾ ಫುಟ್ಬಾಲ್ ಆಡ್ತಿದ್ದೆ. ಅದೇ ರೀತಿ ಈ ಕಾಲದಲ್ಲಿ ಕೆಲವೊಬ್ಬರು ಫುಟ್ಬಾಲ್, ಬಾಸ್ಕೆಟ್ಬಾಲ್, ಸ್ಕಿಪ್ಪಿಂಗ್, ಸೈಕ್ಲಿಂಗ್ ಅಥವಾ ಹೈಕಿಂಗ್, ಟ್ರೆಕ್ಕಿಂಗ್, ಈ ಥರ ಯಾವುದೇ ರೀತಿಯಾದ ಆಟಗಳಲ್ಲಿ ತೊಡಗಿಸ್ಕೊಂಡ್ರೆ ಅಥವಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರ ಮೂಳೆಗಳು ಗಟ್ಟಿಯಾಗಿರುತ್ತೆ. ಇದೆಲ್ಲ ನಾವು ಯಾಕೆ ಇಷ್ಟು ಇಂಪಾರ್ಟೆಂಟಾಗಿ ಮಾಡ್ತಿದ್ದೀವಿ, ಮಕ್ಕಳ ಮೂಳೆಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ತಲೆಯಲ್ಲಿರುವ ಕೂದಲುಗಳು ಅಥವಾ ಯೌವನದಲ್ಲಿ ಮಾತ್ರ ಜಾಸ್ತಿ ಇರುತ್ತೆ. ಅದಾದ ನಂತರ ಕ್ರಮೇಣ ಅದು ಕೂದಲು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾನು ಮೂಳೆಗಳಲ್ಲೂ ಅದೇ ರೀತಿ ಅನುಗುಣ ಮಾಡಿದಾಗ ಏನಾಗುತ್ತೆ, ನಮ್ಮ ಮೂಳೆಗಳ ಶಕ್ತಿ ಹೆಚ್ಚಾಗಿ 18 ಇಯರ್ಸ್ ಅಂತ ಹೇಳಿದ್ರೆ, ನಾನು ಮೊದಲನೇ ಪ್ರಶ್ನೆ ಕೇಳಿದಾಗಲೇ ಹೇಳಿದ್ರಲ್ಲ, ಅದು 16 to 18 ಇಯರ್ಸಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಅದಾದ ನಂತರ ತಂತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿ ಹೋಗ್ತವೆ ಅದರಿಂದ. ಸೊ ಇದರಿಂದನೇ ನಾನು ತಿಳಿಸೋದ ಪ್ರಕಾರ ಈ ಆ್ಯಕ್ಟಿವಿಟೀಸ್ನ ನಾವು ಮೊದಲಿಂದನೇ ಶುರು ಮಾಡ್ಕೊಂಡ್ರಿ ಒಂದು ಹ್ಯಾಬಿಟ್ ಥರ ಮಕ್ಕಳಲ್ಲಿ. ಆ ಹ್ಯಾಬಿಟ್ ತಂತಾನಾಗೆ ಅವರು ಅಡಲ್ಟ್ಸ್ ಆಗಿ ಅಥವಾ 30s ಅಥವಾ 40sಲ್ಲಿ ಹೋದಾಗ ಅವ್ರಿಗೆ ಅದು ಉಳ್ಕೊಂಡ್ಬಿಡುತ್ತೆ ಒಂದು ಹ್ಯಾಬಿಟ್ ಆಗಿ. ಒಂದು ಕ್ರಿಕೆಟ್ ಆಡ್ತಿದ್ದೇವೆ ಅಥವಾ ಬ್ಯಾಡ್ಮಿಂಟನ್ ಆಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಅದನ್ನೇ 40sಲ್ಲಿ ತೊಗೊಂಡು ಹೋಗ್ತಾರೆ. ಆವಾಗ ಅದೇ ಮೂಳೆಗಳು ಅದರ ಶಕ್ತಿ ಉಳ್ಕೊಳ್ಳುತ್ತೆ.
ಸೊ ಆಟ ಮತ್ತು ಪೌಷ್ಟಿಕಾಂಶಗಳು ಮತ್ತು ಸನ್ಲೈಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ಬೋದು. ಓಕೆ, ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬೇಕು, ಪ್ರಾಪರ್ ಆಗಿರುವಂಥ ನೀವು ಹೇಳಿರೋ ಥರ ಫುಡ್ಡನ್ನು, ಕ್ಯಾಲ್ಶಿಯಂ ರಿಚ್ ಫುಡ್ಡನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಫುಡ್ ಅಂತ ಬಂದಾಗ ಹೆಚ್ಚಿನ ಮಕ್ಕಳು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾರೆ. ಇದು ಮೂಳೆಗಳ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರಬಹುದಾ ಅಂತ ಸರ್? ಹೌದು, ಇದು ಡೈರೆಕ್ಟ್ಲಿ ಮಕ್ಕಳನ್ನ ಬೊಜ್ಜುತನಕ್ಕೆ ಸೇರಿಸ್ತಿದೆ. ಬೊಜ್ಜು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಮೂಳೆಗಳ ಡೆನ್ಸಿಟಿನ ಕಡಿಮೆ ಮಾಡುತ್ತೆ. ಒಂದು ಮಟ್ಟಕ್ಕೆ ಬೊಜ್ಜು ಏನು ಮಾಡುತ್ತೆ, ಅವರ ಮಕ್ಕಳೇನಾದ್ರು ಬಿದ್ದರೆ ತಂದೆ ತಾಯಿ ಪೋಷಕರು ಏನು ತಿಳ್ಕೊತಾರೆ, ಅದು ಒಂದು ಕುಷನಿಂಗ್ ಆಗ್ಬೋದು ಅಂತ. ಕುಷನಿಂಗ್ ಸರಿ, ಆದರೆ ಆ ಒಳಗಡೆ ಏನಾಗ್ತಿದೆ, ಮೂಳೆಗಳು ಗಟ್ಟಿ ಆಗ್ತಿಲ್ಲ. ಸೊ ಬೊಜ್ಜುತನ ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಒ ಪಿ ಡಿಯಲ್ಲೇ ನೋಡಿದಾಗ ಒಂದು ಮಗುಗೆ ಸ್ವಲ್ಪ ಬೊಜ್ಜಿತ್ತು. ಮಗು ಅವ್ರ ಪೋಷಕರು ಹೇಳ್ದಂಗೆ ಏನೂ ತಿನ್ನಲ್ಲ ಡಾಕ್ಟ್ರೇ, ಅನ್ನನೂ ತಿನ್ನೋದಿಲ್ಲ, ಸ್ವಲ್ಪ ತಿಂತೀವಿ. ಮತ್ತೇನು ಕೊಡ್ತೀರಮ್ಮ ಅಂತ ಕೇಳಿದ್ರೆ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿನ್ನುತ್ತೆ, ಸ್ವಲ್ಪ ಹಾಲು ಕುಡಿಯುತ್ತೆ, ಈ ಥರ. ಸೊ ಬಿಸ್ಕೆಟ್ ಬೆಳಗ್ಗೆನೂ ತಿನ್ನುತ್ತೆ, ಎದ್ದ ತಕ್ಷಣವೇ ಬಿಸ್ಕೆಟಲ್ಲಿ ತಿನ್ನುತ್ತೆ. ಅದಾದ ನಂತರ ಸ್ನಾನದ ನಂತರ ಸ್ವಲ್ಪ ತಿಂಡಿ ಮಾಡುತ್ತೆ, ಸ್ವಲ್ಪ ಅನ್ನ ತಿಂತಾಳೆ ಸರ್. ಅದಾದ ನಂತರ ಮತ್ತೆ ಬಿಸ್ಕೆಟ್ ತಿಂತಾಳೆ. ಸೊ ಇದು ಅಡಿಕ್ಷನ್ ಆಗ್ತಿದೆ. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ 2 ಅಥವಾ 3ನೇ ವಯಸ್ಸಲ್ಲೇ ಚಿಪ್ಸ್ ಮತ್ತು ಬಿಸ್ಕೆಟ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಮತ್ತು ಚಾಕ್ಲೇಟ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಇದಾದ ನಂತರ ಸ್ವಲ್ಪ ವಯಸ್ಸು ದೊಡ್ಡವರಾಗಿದ್ದ ತಕ್ಷಣ 6 ಅಥವಾ 8ರಲ್ಲಿ ಅವ್ರಿಗೆ ಯಾವುದೋ ಕಾರಣಕ್ಕೆ ಈ ಸಾಫ್ಟ್ ಡ್ರಿಂಕ್ಸ್ಗೆ ಅಡಿಕ್ಷನ್ ಆಗ್ತಿದೆ. ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ನಮ್ಮ ಪೆಪ್ಸಿ ಅಥವಾ ಕೊಕೊ ಕೋಲಾದಲ್ಲಿ ಅಥವಾ ಸೋಡಾ ಇರೋದ್ರಿಂದ ಇದೇನು ಮಾಡ್ತಿದೆ, ಡೈರೆಕ್ಟ್ಲಿ ಮೂಳೆಗಳನ್ನ ಸಾಂದ್ರತೆ ಜಾಸ್ತಿ ಮಾಡುತ್ತೆ. ಡೆನ್ಸಿಟಿ, ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಮಾಡಿ, ವೀಕ್ ಮಾಡಿ, ಫ್ರ್ಯಾಕ್ಚರ್ಸ್ ಚಾನ್ಸಸ್ ಜಾಸ್ತಿ ಮಾಡುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳಲ್ಲಿ ಮೂಳೆಗೆ ಸಂಬಂಧಿಸಿದಂಥ ಸಮಸ್ಯೆ, ಈಗ ಫ್ರ್ಯಾಕ್ಚರನ್ನು ಹೊರತುಪಡಿಸಿ ಬೇರೆ ಏನೋ ಅವರಿಗೆ ಬೋನ್ ವೀಕ್ ಆಗ್ತಾ ಇದೆ ಅಥವಾ ಒಬೇಸಿಟಿ ಇತ್ತು ಅಂತ ಹೇಳಿದಾಗ ಪೇರೆಂಟ್ಸ್ ಯಾವೆಲ್ಲ ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ? ಯಾಕಂದರೆ ಇಂಥ ವಿಚಾರಗಳಲ್ಲಿ ಮಕ್ಕಳು ಏನೂ ಹೇಳೋದಿಲ್ಲ, ಬಟ್ ಪೇರೆಂಟ್ಸ್ ಅಲರ್ಟ್ ಆಗಿರಬೇಕು, ಮಕ್ಕಳನ್ನು ಗಮನಿಸಬೇಕಾಗತ್ತೆ, ಯಾವಾಗ ಆಸ್ಪತ್ರೆಗೆ ಕರ್ಕೊಂಬರಬೇಕಾಗತ್ತೆ ಅನ್ನೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಮೊದಲನೇ ವರ್ಷದಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಸ್ನಾಯುಗಳನ್ನ ಮಸಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮಸಾಜ್ ಅನ್ನೋದು ಬರೀ ನಮ್ಮ ಕಲ್ಚರಲ್ ಪ್ರಾಕ್ಟೀಸ್. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಲ್ಲಿ, ಈ ಭಾರತದಲ್ಲಿ ಈ ಮಸಾಜ್ ಮಾಡ್ತಾರೆ. ಮಸಾಜ್ ಯಾವುದೇ ಕಾರಣಕ್ಕೂ ಮೂಳೆಗಳನ್ನ ಗಟ್ಟಿ ಮಾಡೋದಿಲ್ಲ. ಓಕೆ, ಅಂದರೆ ಸ್ನಾನಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿ, ಯಾರಾದರೂ ಎಣ್ಣೆ ಹಚ್ಚಿದ್ರೆ ಅವ್ರಿಗೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗ್ಬೋದು ಮಗು ಜೊತೆಗೆ, ಆದರೆ ಅದು ಮೂಳೆಗಳನ್ನ ಗಟ್ಟಿ ಮಾಡೋದಿಲ್ಲ. ಯಾಕಂದರೆ ಮಕ್ಕಳ ಮೂಳೆಗಳು 24/7 ಬೆಳೀತಿರುತ್ತೆ, 24/7. ಆದರೆ ನಾವು ಮಾಡ್ತಿರೋ ಮಸಾಜ್ ಬರೀ 15 ನಿಮಿಷ. ಸೊ ಮೊದಲ ಸಿಂಪ್ಟಮ್ಸ್ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ನೋವು, ಮಗು ನಡೆಯೋದಕ್ಕೆ ಶುರು ಮಾಡಿದಾಗ ನಡೆಯೋಕ್ಕಾಗ್ತಿಲ್ಲ, ಅಥವಾ ಡಿಲೇಡ್ ವಾಕಿಂಗ್. ಸಾಮಾನ್ಯವಾಗಿ 1 ರಿಂದ 1.5 ವರ್ಷದಲ್ಲಿ ಮಕ್ಕಳು ನಡೆಯೋದಕ್ಕೆ ಶುರು ಮಾಡಬೇಕು. ಅಕಸ್ಮಾತ್ 1.5 ವರ್ಷದಲ್ಲಿ ನಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ಒಂದು ರೆಡ್ ಫ್ಲ್ಯಾಗ್. ಅದು ನಿಮ್ಮ ಪೀಡಿಯಾಟ್ರಿಷನ್ ಅಥವಾ ನಿಮ್ಮ ಡಾಕ್ಟರ್, ಮನೆ ಹತ್ರ ಇರೋ ಡಾಕ್ಟರ್ ತಿಳಿಸ್ದಂಗೆ 1.5 ವರ್ಷದಲ್ಲಿ ನೀವು ಮಗು ನಡೀತಿಲ್ಲ ಅಂತ ಹೇಳಿದ್ರೆ ನೀವು ಕೂಡಲೇ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ನ ಕಾಣೋದು ಉತ್ತಮ. ಎರಡನೇದು, ಮಕ್ಕಳಿಗೆ ಬರ್ತಿರೋಂಥ ಮೈಕೈ ನೋವು. ಸಾಮಾನ್ಯವಾಗಿ ಮಕ್ಕಳು ಪೂರ್ತಿ ದಿನ ಆಡ್ತಿದ್ರೆ, ನಾರ್ಮಲ್ ಆಗಿ ಫುಲ್ ಆಕ್ಟಿವ್ ಆಗಿದ್ರೆ ಸಂಜೆ ಅಷ್ಟೊತ್ತಿಗೆ ಕಾಲು ನೋವು, ಕೈ ನೋವು ಬರುತ್ತೆ. ಇದು ನಾರ್ಮಲ್, ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಮಕ್ಕಳಲ್ಲಿ ಪೂರ್ತಿ ದಿನ ಕಾಲು ನೋವು, ಕೈ ನೋವು, ನಡೆಯೋದಕ್ಕೆ ಆಗ್ತಿಲ್ಲ, ವೀಕ್ನೆಸ್ ಏನಾದರೂ ಕಾಣಿಸ್ಕೊಂಡ್ರೆ ತಕ್ಷಣ ನೀವು ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ. ಅಥವಾ ಊತ ಬರೋದು ಯಾವುದೇ ಕಾಲಲ್ಲಿ ಅಥವಾ ಕೈಯಲ್ಲಿ, ಅಥವಾ ಊತಗಳು ಕಾಲು ಮತ್ತು ಕೈ ಜೊತೆಗೆ ನೋವು ಬರೋದು, ಮತ್ತು ನಡೆಯೋಕ್ಕೆ ಆಗದಿರೋಂಗೆ ಶಕ್ತಿ ಇಲ್ಲದಂಗಿದ್ದಾಗ ಆಬ್ವಿಯಸ್ಲಿ ನೀವು ಕಾಣ್ತಿರೋ ಇಮಿಡಿಯೇಟ್ಲಿ ನೀವು ಯಾರು ಡಾಕ್ಟರ್ನ ಕಾಣ್ತೀರಿ ಅವರೇ ನಿಮ್ಮ ಮಗುನ ಬೇರೆ ಕಡೆಗೆ ಎಲ್ಲಾದರೂ ರೆಫರ್ ಮಾಡಬೇಕು, ಅಥವಾ ಸ್ಪೆಷಲಿಸ್ಟ್ ಅಥವಾ ಅವರೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಮೂಳೆಗಳು ಬಾಗೋದು. ನಮ್ಮಲ್ಲಿ 2 ಪ್ರಾಬ್ಲಮ್ಸ್ ಆಗ್ತವೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ, ಮೂಳೆಗಳು ಬಾಗೋದು. ಇದು ಬೋಲೆಕ್ಸ್ ಅಥವಾ ನಾಕ್ನೀಸ್ ಅಂತ ಹೇಳ್ತೀವಿ. ಇದಕ್ಕೆ ನಾನು ಕನ್ನಡದಲ್ಲಿ ಯಾವುದೇ ರೀತಿ ಪದ ಹುಡುಕೋದು ಸಿಗಲಿಲ್ಲ. ಇವು ಹೇಳಿದ್ರು ಅರ್ಥ ಆಗ್ಲಿಕ್ಕಿಲ್ಲ ಜನರಿಗೆ. ಬೋಲೆಗ್ ಅಂತ ಹೇಳಿದ್ರೆ ಅದು ಮೂಳೆಗಳು ಬಾಗಿರ್ತವೆ ಕಾಲುಗಳ ಅಥವಾ ಮಂಡಿಯಲ್ಲಿ. ಈ ಎಲ್ಲ ಸಮಸ್ಯೆಗಳು ಇದ್ದಾಗ ಮಗುಗೆ ತಕ್ಷಣ ನೀವು ಡಾಕ್ಟರ್ಸ್ನ ಕಾಣಿಸೋದು ಒಳ್ಳೆಯದು. ಓಕೆ, ಈ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನುವಂಥದ್ದು ಸೂಚನೆಯನ್ನು ಕೊಡುತ್ತೆ. ಹೌದು. ಈಗ ಪರ್ಟಿಕ್ಯುಲರ್ ಆಗಿ ಬೋನ್ ವೀಕ್ ಆಗಿದೆ, ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂದಾಗ ಇಂಥದ್ದೇ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗತ್ತಾ ಆಗಿದ್ರೆ? ಹೌದು, ರಿಕೆಟ್ಸ್ ಅಂತ ಕಾಯಿಲೆ ಇದೆ, ಒಂದು ವೈಟಮಿನ್ D3 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅದು ನಾವು ಈ ವೈಟಮಿನ್ D ಸಪ್ಲಿಮೆಂಟ್ ತಗೊಂಡಿಲ್ಲ, ಅಥವಾ ಬೆಟ್ಟಗುಡ್ಡಗಳಲ್ಲಿ ಏನಾದ್ರು ವಾಸವಾಗಿದ್ದರೆ, ಎಲ್ಲಿ ಸೂರ್ಯನ ಬೆಳಕು ಕಡಿಮೆ ಇದ್ದಾಗ
ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ವೈಟಮಿನ್ ಡಿ ಹೆಚ್ಚಿನ ಹೊತ್ತು ಅವರು ತಾಯಿ ಹಾಲು ಕುಡಿದಾಗ ತಾಯಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಏನಾದರೂ ಇದ್ದರೆ ಈ ಎಲ್ಲ ಮಕ್ಕಳಲ್ಲೂ ರಿಕೆಟ್ಸ್ ಅಥವಾ ವೈಟಮಿನ್ D3 ಡೆಫಿಷಿಯನ್ಸಿ ಅಂತ ಕಾಣ್ಬೋದು. ಓಕೆ, ಕ್ಯಾಲ್ಸಿಯಂ ಕೊರತೆ ಇತ್ತು ಅಂತ ಹೇಳಿದಾಗ ನೋವು ಬರೋಂಥ ಸಾಧ್ಯತೆ ಇರುತ್ತೆ. ನೋವು ಬರೋಂಥ ಸಾಧ್ಯತೆ ಇರುತ್ತೆ, ಮೂಳೆಗಳು ಬಾಗ್ತವೆ, ಮತ್ತು ಮಕ್ಕಳಿಗೆ ಫ್ರ್ಯಾಕ್ಚರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮೂಳೆಗಳಿಗೆ ಸಂಬಂಧಪಟ್ಟೆ. ಕ್ಯಾಲ್ಶಿಯಂ ಅದು ಬೇರೆ ಸಮಸ್ಯೆಗಳೇನೇ ಇರ್ಬೋದು ಅದರಿಂದ. ಓಕೆ ಓಕೆ. ಹಾಗಾದ್ರೆ ಈಗ ಸಣ್ಣ ವಯಸ್ಸಲ್ಲಿ ಮಕ್ಕಳ ಹ್ಯಾಬಿಟ್ಸ್ ನೀವು ಹೇಳ್ದಂಗೆ ಔಟ್ಡೋರ್ ಹೋಗ್ತಾ ಇಲ್ಲ, ಹೊರಗಡೆ ಆಟ ಆಡ್ತಾ ಇಲ್ಲ, ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ, ಪ್ರಾಪರ್ ಫುಡ್ ತಿಂತಾ ಇಲ್ಲ, ಹಾಗಿದ್ರೂ ಕೂಡ ಪೇರೆಂಟ್ಸ್ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ಕೇರ್ಲೆಸ್ ಮಾಡಿದ್ದಾರೆ. ಆಗ ಅದನ್ನು ಹಾಗೆ ಆ ಸಮಸ್ಯೆಯನ್ನು ಹಾಗೆ ಬಿಟ್ಟು ಏನೂ ಚಿಕಿತ್ಸೆ ಕೊಟ್ಟಿಲ್ಲ, ಸಪ್ಲಿಮೆಂಟ್ಸ್ ಕೊಟ್ಟಿಲ್ಲ ಅಂದಾಗ ಇನ್ ದ ಫ್ಯೂಚರ್ ಅಥವಾ ಮಕ್ಕಳು ದೊಡ್ಡವ್ರು ಆದಮೇಲೆ ಬೇರೆ ಅವೆಲ್ಲ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಅಂತ. ಹೌದು, ಇದು ನಾನು ಆಗಲೇ ತಿಳಿಸ್ದಂಗೆ ನಾವು ಯಾವುದೇ ರೀತಿ ಹ್ಯಾಬಿಟ್ಸ್ನ ನಾವು ಏನಾದರೂ ಮಕ್ಕಳಲ್ಲೇ ಇನ್ಕಲ್ಕೇಟ್ ಮಾಡಿದ್ರೆ ಈ ವಯಸ್ಸಲ್ಲಿ ಅದು ಮಕ್ಕಳು ಬೆಳೆದಾಗ ದೊಡ್ಡವರಾದಾಗ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನಾವು ಸೊ ಯಾವುದೇ ಪ್ರಾಬ್ಲಮ್ನು ನಾವು ಅರ್ಲಿ ಡಯಾಗ್ನೋಸಿಸ್, ಪ್ರಾಂಪ್ಟ್ ಟ್ರೀಟ್ಮೆಂಟ್. ಪೋಷಕರಲ್ಲಿ ಇದೇನಾದರೂ ಸಮಸ್ಯೆ, ಒಂದು ಶೀತ, ಕೆಮ್ಮು, ನೆಗಡಿ, ಜ್ವರ ಯಾವುದೇ ತೊಂದರೆ ಇದ್ರೂ ನಿಮಗೆ ಗೊತ್ತಿದ್ದಂಗೆ ನಾವು ಯಾವಾಗ ಬೇಗ ಶುರು ಮಾಡ್ತೀವಿ ಟ್ರೀಟ್ಮೆಂಟ್, ಅದಕ್ಕೆ ಆದಷ್ಟು ಬೇಗ ನಮಗೆ ಅದರದ ಚಿಕಿತ್ಸೆಯ ಫಲಗಳು ಸಿಗ್ತಾ ಶುರುವಾಗುತ್ತೆ. ಇದೇ ರೀತಿ ಬೊಜ್ಜು ಅಥವಾ ಮಕ್ಕಳ ಮೂಳೆಗಳು ಬಾಗ್ತಿರೋದು, ಮಕ್ಕಳಲ್ಲಿ ಸ್ನಾಯುಗಳು ಊತ ಬರ್ತಿರೋದು, ನೋವು ಕಾಣಿಸ್ಕೊಂಡ್ರೆ ಅಥವಾ ಮಗುಗೆ ಫ್ರ್ಯಾಕ್ಚರ್ ಆದರೆ ತಕ್ಷಣ ಒಳ್ಳೆ ಕಡೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮಕ್ಕಳಲ್ಲಿ ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ಅಥವಾ ಮಕ್ಕಳಲ್ಲಿ ಫ್ರ್ಯಾಕ್ಚರ್ಸ್ ಏನಾದರೆ ಅದಕ್ಕೆ ಒಳ್ಳೆ ಚಿಕಿತ್ಸೆ ಕೊಡೋದ್ರಿಂದ ಈ ಸಮಸ್ಯೆಗಳು ಕಡಿಮೆ. ಈಗ ಮಕ್ಕಳು ಸರಿಯಾದ ಟೈಮಲ್ಲಿ ನಡಿಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇರಬಹುದು, ಅಲರ್ಟ್ ಆಗಬೇಕು ಅಂತ ಹೇಳಿದ್ರೆ. ಇನ್ನು ಪೇರೆಂಟ್ಸಿಗೆ ಕೆಲವೊಂದಿಷ್ಟು ಪೇರೆಂಟ್ಸಿಗೆ ಭಯ ಇರುತ್ತೇನೆಂದರೆ ಮಕ್ಕಳು ಹೈಟ್ ಸರಿಯಾಗಿ ಬಂದಿಲ್ಲ, ಈ ವಯಸ್ಸಿಗೆ ತಕ್ಕನಾಗಿ ಅವ್ರದ್ದು ಎತ್ತರ ಬರಲಿಲ್ಲ ಅಂತ ಇರುತ್ತೆ. ಸೊ ಸರಿಯಾದ ವಯಸ್ಸಿಗೆ ಸರಿಯಾದ ಎತ್ತರವನ್ನು ಹೊಂದದೇ ಇರೋದು ಮೂಳೆಗೆ ಸಂಬಂಧಿಸಿದಂಥ ಒಂದು ಸಮಸ್ಯೆ ಆಗಿರ್ಬೋದು, ಅಥವಾ ಜೆನೆಟಿಕಲಿ ಅವ್ರ ಅಪ್ಪ ಅಮ್ಮ ಕುಳ್ಳಕ್ಕಿದ್ರು ಅದರಿಂದನೂ ಆಗಿರುವಂಥ ಸಾಧ್ಯತೆಗಳಿರಬಹುದಾ? ಇದು ಕರೆಕ್ಟ್ ಆಗಿರೋ ಪ್ರಶ್ನೆ. ಅದು ಕರೆಕ್ಟಾಗಿ ಗ್ರಹಣೆ ಮಾಡಿಕೊಂಡಾಗ ನಮಗೇನಾಗುತ್ತೆ, ನಮ್ಮ ಹೈಟ್ ಏನಿರುತ್ತೆ ಜೆನೆಟಿಕ್ಸ್ ಅಥವಾ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ತಾತ ಉದ್ದ ಇದ್ರೆ ಈ ಮಗುನು ಉದ್ದ ಇರ್ಬೋದು, ತಂದೆ ತಾಯಿನೇ ಉದ್ದ ಆಗಿರೋಂಥ ಅವಶ್ಯಕತೆ ಏನಿಲ್ಲ. ಅಥವಾ ತಂದೆ ತಾಯಿ ಕುಳ್ಳಗಿದ್ರೆ ಅಥವಾ ಹೈಟ್ ಕಡಿಮೆ ಇದ್ದರೆ ಮಕ್ಕಳಲ್ಲೂ ಆ ಸಮಸ್ಯೆ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅದು ಒಂದು ಆನುವಂಶಿಕವಾಗಿ ಬಂದಿರೋಂಥ ಸಮಸ್ಯೆ. ಮಗು ಹುಟ್ಟಿದ ದಿವಸನೇ ಆ ಮಗುಗೆ ಎಷ್ಟು ಹೈಟ್ ರೀಚ್ ಆಗುತ್ತೆ ಅದನ್ನು ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಮಗು ಹುಟ್ಟಿದ ದಿವಸದಲ್ಲೇ. ಅಂದರೆ ನೀವು ನೋಡಿದಾಗ ಡಿಸೈಡ್ ಹಂಗಲ್ಲ, ಅರ್ಥ ಮಾಡ್ಕೊಳ್ಳೋದು ಆ ರೀತಿ. ಮಗು ಹುಟ್ಟಿದಾಗ್ಲೇನೆ ಅದ್ರ ಹೈಟ್ ಎಷ್ಟಾಗ್ಬೋದು ಅದು ಅವತ್ತೇ ಡಿಸೈಡ್ ಆಗೋಗಿರುತ್ತೆ. ನಾವು ಅದರಿಂದ ಯಾವುದೇ ರೀತಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಗು ಆಟ ಪಾಠ ಇದ್ರ ಮೇಲೆ ಅದು ಯಾವುದೇ ರೀತಿ ಡಿಪೆಂಡ್ ಆಗಲ್ಲ. ಒಂದು ಸಮಸ್ಯೆ ಏನಂದರೆ ಒಂದು 10% ನಮ್ಮ ಮಗುವಿನ ಪೌಷ್ಟಿಕಾಂಶಗಳಲ್ಲಿ ಅದರದ್ದು ಇಂಪಾರ್ಟೆನ್ಸ್ ಕಾಣಿಸ್ಬೋದು. ನಾವು ಅಕಸ್ಮಾತಾಗಿ ನಮ್ಮ ಪ್ರೋಟೀನ್ಸ್ ಅಥವಾ ಇಂಟೇಕ್ ಅಥವಾ ಕ್ಯಾಲರೀಸ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಥವಾ ವೈಟಮಿನ್ D3 ಏನಾದರೂ ಕಡಿಮೆ ಇದ್ದರೆ, ಕ್ಯಾಲ್ಶಿಯಂ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ 10% ಹೈಟ್ ಕಡಿಮೆ ಆಗ್ಬೋದು. ಆಯಿತಾ, ಅದನ್ನು ತಗೊಂಡಾಗ ಒಂದು 10% ಹೈಟ್ ಕಡಿಮೆ ಜಾಸ್ತಿ ಆಗ್ಬೋದು. ಈಗ ಒಂದು ಮಗು 180 ಸೆಂಟಿಮೀಟರ್ ರೀಚ್ ಆಗಬೇಕಂತ ಹೇಳಿದ್ರೆ 183 ಅಥವಾ ಆ ಥರದ ಲೆವೆಲ್ಗೆ ರೀಚ್ ಆಗ್ಬೋದು. ಇದು ಪೌಷ್ಟಿಕಾಂಶಗಳ ಕೊರತೆ ಇಂದ ಕಡಿಮೆ ಅಥವಾ ಜಾಸ್ತಿ ಆಗ್ಬೋದು. ಓಕೆ, ಹಾಗಂತ ಹೇಳಿ ಸಂಪೂರ್ಣವಾಗಿ ಹೈಟ್ಗೂ ಮತ್ತು ಈ ಒಂದು ಪ್ರಾಬ್ಲಮ್ಗೂ ಏನೂ ಸಂಬಂಧ ಇಲ್ಲ ಅಂತಂದರೆ ಹೈಟ್ ಜಾಸ್ತಿ ಆಗೋದಕ್ಕೂ ಅಥವಾ ಮಕ್ಕಳ ಮೂಳೆಯ ಬೆಳವಣಿಗೆಗೆ ಅಂಥ ಕ್ಲೋಸ್ಡ್ ಕನೆಕ್ಷನ್ಸ್ ಏನೂ ಇರೋದಿಲ್ಲ. ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಹೌದು, ಆಕ್ಟಿವಿಟೀಸ್ ಹೌದು, ಫುಡ್, ಓಕೆ, ಡಯಟ್. ಓಕೆ ಡಾಕ್ಟರ್, ಹಾಗಿದ್ರಾಗ ಪ್ರೀ ಮೆಚೂರ್ ಬೇಬೀಸ್ ಆಗಿರ್ಬೋದು ಅಥವಾ ಲೋ ಬರ್ತ್ ವೆಯ್ಟ್ ಇರುವಂತಹ ಮಕ್ಕಳು, ಇವರಲ್ಲಿ ಮೂಳೆ ಸಮಸ್ಯೆ ಬರಬಹುದಾ ಅಥವಾ ಈ ಥರ ಬೇಬೀಸನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ ಅಂತ? ನಮ್ಮಲ್ಲಿ ಈಗ ಏನಾಗ್ತಿದೆ, 24 ವಾರಗಳು ಮತ್ತು ಅದಕ್ಕಿಂತ ಚಿಕ್ಕ ಮಕ್ಕಳು, ಅದಕ್ಕಿಂತ 1 kg ಅಷ್ಟಿರೋ ಮಕ್ಕಳು ಕೂಡ ನಾವು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. NICU ಕೇರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮಕ್ಕಳಲ್ಲಿ ನಮ್ಗೆ ಗೊತ್ತಿದ್ದಂಗೆ ವೈಟಮಿನ್ D3 ಡೆಫಿಷಿಯನ್ಸಿ ತುಂಬ ಇರುತ್ತೆ ಅಥವಾ ಈ ಬೋನ್ ಮಿನರಲ್ ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಈ ಮಕ್ಕಳಲ್ಲಿ ಫ್ರ್ಯಾಕ್ಚರ್ಸ್ ಆಗುವಂಥ ಚಾನ್ಸಸ್ಸು ಇರ್ತವೆ. ಸೊ NICU ಅಲ್ಲಿದ್ದಾಗ ಅದಕ್ಕಂತಲೇ ತರಬೇತಿ ಪಡೆದಿರೋಂಥ ನರ್ಸಸ್ ಇರ್ತಾರೆ ಅಥವಾ ಡಾಕ್ಟರ್ಸ್, ಅದನ್ನೆಲ್ಲ ನಾವು ನೋಡ್ಕೊಂತಿರ್ತಾರೆ. ಮತ್ತು ಸಪ್ಲಿಮೆಂಟೇಷನ್ ತುಂಬ ಅರ್ಲಿ ಶುರು ಮಾಡಿಬಿಟ್ಟಿರ್ತಾರೆ ವೈಟಮಿನ್ D3 ಡೆಫಿಷಿಯನ್ಸಿ. ಓಕೆ, ಸೊ ಪ್ರಾಪರ್ ಆಗಿ ಕೇರ್ ಮಾಡಿದಾಗ ಪ್ರಿಮೆಚೂರ್ ಮಕ್ಕಳಲ್ಲೂ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಕಡಿಮೆ ಆಗ್ಬೋದು ಯಾವಾಗ ನಾವು ಅದನ್ನು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ.
ಓಕೆ ಓಕೆ. ಸೊ ಯೂಶಲ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು ಫ್ರ್ಯಾಕ್ಚರ್ ಅಂತ ಆವಾಗಲೇ ಮಾತಾಡ್ತಾ ಹೇಳಿದ್ರಿ. ಸೊ ಮಕ್ಕಳಲ್ಲಿ ಮೂಳೆ ಫ್ರ್ಯಾಕ್ಚರ್ ಆದಾಗ ಕಾಮನ್ ಆಗಿ ಕೆಲವರು ಮಾತಾಡ್ಕೋತಾರೆ, ಈಗ ದೊಡ್ಡವ್ರಿಗಿಂತ ಮಕ್ಕಳಲ್ಲಿ ಬೇಗ ಹೀಲ್ ಆಗುವಂತಹ ಸಾಧ್ಯತೆಗಳಿರಬಹುದು ಅಂತೆಲ್ಲ ಹೇಳ್ತಾರೆ. ನಿಜವಾಗಿಯೂ ಹೌದಾ? ಮಕ್ಕಳಲ್ಲಿ ಫ್ರ್ಯಾಕ್ಚರ್ ಆದಾಗ ಹೀಲ್ ಆಗುವಂತಹ ಚಾನ್ಸಸ್ ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ ಅಥವಾ 18 ವರ್ಷ ಮೇಲ್ಪಟ್ಟಂಥವರಿಗೆ ಕಂಪೇರ್ ಮಾಡಿದಾಗ ಎಷ್ಟಿರುತ್ತೆ ಅಂತ? ಮಕ್ಕಳಲ್ಲಿ ಏನು ಮೂಳೆಗಳಿರ್ತವೆ ಅದು ಮತ್ತು ಅಡಲ್ಟ್ಸಲ್ಲಿರೋಂಥ ಮೂಳೆಗಳು ಎರಡು ವ್ಯತ್ಯಾಸ ಇರುತ್ತೆ. ಮಕ್ಕಳಲ್ಲಿರೋ ಮೂಳೆಗಳಲ್ಲಿ ಅದರದ್ದು ಕವರಿಂಗ್ ಏನು ಹೇಳ್ತೀವಿ, ಪೆರಿಯಾಸ್ಟಿಯಮ್ ತುಂಬ ತಿಕ್ಕಾಗಿರುತ್ತೆ. ತಿಕ್ ಪೆರಿಯಾಸ್ಟಿಯಮ್ ಏನು ಮಾಡುತ್ತೆ, ಮಕ್ಕಳಲ್ಲಿ ಏನಾದ್ರು ಮೂಳೆ ಮುರಿದಾಗ ಅದನ್ನು ಚೆನ್ನಾಗಿ ಹೀಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದಕ್ಕಾಗಿ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಈಗ ಕಳೆದ 1 ತಿಂಗಳಲ್ಲಿ ನಾವೊಂದು 10 ಫ್ರ್ಯಾಕ್ಚರ್ಸ್ ಟ್ರೀಟ್ಮೆಂಟ್ ಮಾಡಿದರೆ, ಅಡಲ್ಟ್ಸಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತೀವಿ, ತುಂಬ ಫ್ರ್ಯಾಕ್ಚರ್ಸ್ನ ನಾವು ಇಂಪ್ಲಾಂಟ್ಸ್ ಅಥವಾ ಪ್ಲೇಟ್ಸು ಅಥವಾ ಸ್ಕ್ರೂಸು ಅಥವಾ ರಾಡ್ಸು ಈ ಥರದ್ರಲ್ಲಿ ನೇಲಿಂಗ್ ಅಂತ ಏನು ಹೇಳ್ತೀವಿ, ಈ ಎಲ್ಲ ಟ್ರೀಟ್ಮೆಂಟು ಯೂಸ್ ಮಾಡಬೇಕಾಗುತ್ತೆ. ಮಕ್ಕಳಲ್ಲಿ 80% ಅಷ್ಟು ಮಕ್ಕಳಲ್ಲಿ 80% ಆಫ್ ದ ಕೇಸಸಲ್ಲಿ ನಾವು ಯಾವುದೇ ರೀತಿ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ಗೆ ನಾವು ಇಂಪ್ಲಾಂಟ್ಸ್ ಅಥವಾ ರಾಡು ಅಥವಾ ನೇಲ್ಸ್ ಅಥವಾ ಪ್ಲೇಟ್ಸ್ನ ಯೂಸ್ ಮಾಡೋಂಥ ಚಾನ್ಸಸ್ ಬೇಕಾಗಲ್ಲ. ಹೆಚ್ಚಿನ ಮಕ್ಕಳಿಗೆ ನಾವು ಪ್ಲಾಸ್ಟರ್ಸಲ್ಲೇನೇನು ಟ್ರೀಟ್ಮೆಂಟ್ ಮಾಡ್ಬೋದು, ಅದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲೇ ಹೊರರೋಗ ವಿಭಾಗದಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವೊಂದು ಫ್ರ್ಯಾಕ್ಚರ್ಸ್ಗೆ ನಾವು ಅನೆಸ್ಥೀಷಿಯಾ ಅಥವಾ ಶಾರ್ಟ್ ಅನೆಸ್ಥೀಷಿಯಾ ಅಥವಾ ಸೆಡೇಷನ್ ಕೊಟ್ಟು ಅದನ್ನು ನಾವು ಸರಿ ಮಾಡೋಂಥ ಚಾನ್ಸಸ್ ಇರ್ತವೆ. ಏನೇ ಮಾಡಿದರೂ ಮಕ್ಕಳಲ್ಲಿ ನಾನ್ ಯೂನಿಯನ್ ಅಥವಾ ಮೂಳೆಗಳು ಕೂಡ್ಕೊಳ್ಳದಿರೋಂಥ ಚಾನ್ಸಸ್ ತುಂಬ ಕಡಿಮೆ, ಅಂದರೆ 1% ಅಷ್ಟು ಅಥವಾ 1-10% ಅಷ್ಟೇ ಇರ್ತವೆ, ಅದಕ್ಕಿಂತ ಹೆಚ್ಚಾಗಿ ಏನಿರೋದಿಲ್ಲ. ಸೊ ಮಕ್ಕಳಲ್ಲಿ ಬೇಗ ಮೂಳೆಗಳು ಕೂಡ್ಕೊಳ್ಳುತ್ತೆ. ಮತ್ತು ಹಿರಿಯರಲ್ಲಿ ಇರೋಂಥ ಹ್ಯಾಬಿಟ್ಸಲ್ಲಿ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಮಕ್ಕಳನ್ನ ಇನ್ನೂ ಕಾಣಿಸ್ಕೊಂಡಿರೋ ಇರೋದ್ರಿಂದ ಈ ಫ್ರ್ಯಾಕ್ಚರ್ಸ್ ಕಂಪ್ಯಾರಿಟಿವ್ಲಿ ಹೆಲ್ದಿ ಆಗಿರ್ತಾರೆ ಆ ವಿಚಾರದಲ್ಲಿ. ಫ್ರ್ಯಾಕ್ಚರ್ಸ್ ಬೇಗ ಹೀಲ್ ಆಗ್ತವೆ. ಸಾಮಾನ್ಯವಾಗಿ 4-6 ವಾರದಲ್ಲಿ ಮಕ್ಕಳ ಮೂಳೆಗಳು ಕೂಡ್ಕೊಂಡ್ಬಿಡ್ತವೆ. ಓಕೆ. ಈಗ ಸಣ್ಣ ವಯಸ್ಸಲ್ಲೇ ಒಂದು ಮಗುಗೆ ಬಿದ್ದು ಫ್ರ್ಯಾಕ್ಚರ್ ಆಯಿತು ಅಥವಾ ಮೂಳೆ ಮುರಿಯಿತು ಅಂದಾಗ ಪೇರೆಂಟ್ಸ್ಗೊಂದು ಭಯ ಇರುತ್ತೆ, ಈಗೇನೋ ಆಪ್ರೇಷನ್ ಆಯಿತು ಅಥವಾ ಸರ್ಜರಿ ಆಯಿತು, ಕರೆಕ್ಟ್ ಆಯಿತು, ಇನ್ ದ ಫ್ಯೂಚರಲ್ಲಿ ಆ ಮಗುಗೆ ಮತ್ತೆ ಸಮಸ್ಯೆ ಬರಬಹುದೇನೋ, ಅಂದರೆ ದೊಡ್ಡವರಾದ್ಮೇಲೂ ಕೂಡ ಈ ನೋವು ಮತ್ತೆ ಉಲ್ಬಣಿಸಬಹುದೇನೋ ಅನ್ನೋ ಥರ ಭಯ ಇರುತ್ತೆ. ನಿಜವಾಗಿಯೂ ಆ ಥರ ಆಗುವಂಥ ಸಾಧ್ಯತೆಗಳಿದಾವ? ಮೂಳೆ ಮತ್ತೆ ತನ್ನಿಂದ ತಾನೇ ಅದು ಬಲಗೊಳ್ಳುವಂಥ ಸಾಧ್ಯತೆ ಇರಲ್ವಾ ಅಂತ? ಮಕ್ಕಳ ಮತ್ತು ದೊಡ್ಡವರ ಮೂಳೆಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಮೂಳೆಗಳು ಚಿಕ್ಕದಾಗಿರ್ತವೆ, ನಾವು ಉದ್ದಾಗೆಲ್ಲ ಚಿಕ್ಕದಾಗಿರ್ತೀವಿ, ಅದು ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆಗೋ ಜಾಗ ಬಂದ್ಬಿಟ್ಟು ನಾವು ಫೈಸಿಸ್ ಅಂತೀವಿ, ಅಥವಾ ಅದು ಬೋನ್ ಫ್ಯಾಕ್ಟ್ರಿ. ಬೋನ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಸೆಲ್ಸ್ ಉತ್ಪತ್ತಿ ಆಗ್ತಿರೋದ್ರಿಂದ ಮೂಳೆಗಳು ದೊಡ್ಡದಾಗ್ತಾ ಹೋಗ್ತಿರ್ತವೆ. ಈಗ ಏನಾದರೂ ಫ್ರ್ಯಾಕ್ಚರ್ಸ್ ಏನಾದರೂ ಮಧ್ಯಭಾಗದಲ್ಲಿ, ಮೂಳೆಯ ಮಧ್ಯಭಾಗದಲ್ಲಾದರೆ ಅಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗೋದಿಲ್ಲ. ಅಲ್ಲೇನಾದರೂ ಫ್ರ್ಯಾಕ್ಚರ್ ಆದಾಗ ಮೂಳೆಗಳು ತಂತಾನೆಗೆ ಕೂಡ್ಕೊಂಡ್ಬಿಡ್ತವೆ, ಅಲ್ಲಿ ಯಾವುದೇ ರೀತಿ ಗ್ರೋತ್ ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಆದರೆ ಮೂಳೆಗಳ ಫ್ಯಾಕ್ಟ್ರಿ ಅಥವಾ ಫೈಸಿಸಲ್ಲಿ ಏನಾದರೂ ಫ್ರ್ಯಾಕ್ಚರ್ಸ್ ಆದರೆ ಪೋಷಕರಿಗೂ ಅದರ ಬಗ್ಗೆ ಹೆಚ್ಚಿನ ಹೊತ್ತು ನೋಡ್ಕೊಳ್ಳೋವಂಥ ಚಾನ್ಸಸ್ ಇರಬೇಕು. ಅದನ್ನು ರೆಗ್ಯುಲರ್ ಫಾಲೋಅಪ್ ಮಾಡಬೇಕಾಗುತ್ತೆ. ಮತ್ತು ಡಾಕ್ಟರ್ಸ್ಗೂ ಅಷ್ಟೇ ಭಯ ಇರುತ್ತೆ, ಯಾಕಂದರೆ ಈ ಫ್ರ್ಯಾಕ್ಚರ್ಸು ಸ್ವಲ್ಪ ಕಾಂಪ್ಲಿಕೇಟೆಡ್ ಫ್ರ್ಯಾಕ್ಚರ್ಸ್ ಇರ್ತವೆ. ಎಲ್ಲ ಫ್ರ್ಯಾಕ್ಚರ್ಸು ಅಲ್ಲ, ಕೆಲವೊಂದು ಫ್ರ್ಯಾಕ್ಚರ್ಸು ನಾವು ರಿಪೀಟೆಡ್ ಫಾಲೋಅಪ್ ಅಟ್ಲೀಸ್ಟ್ 1-2 ವರ್ಷ 3 ವರ್ಷದಲ್ಲಿ ಫಾಲೋಅಪ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಫ್ರ್ಯಾಕ್ಚರ್ಸ್ ಏನಾದರೂ ಆದರೆ ಆ ಪರ್ಟಿಕ್ಯುಲರ್ ಲೆಗ್ ಅಥವಾ ಆ ಲಿಂಬ್ ಶಾರ್ಟ್ ಆಗ್ಬೋದು, ಚಿಕ್ಕದಾಗ್ಬೋದು. ಯಾಕಂದರೆ ಮೂಳೆಗಳು ಅಲ್ಲಿ ಬೆಳವಣಿಗೆ ಆಗದಿದ್ದಂಗೆ, ಮೂಳೆಗಳು ಫ್ಯಾಕ್ಟ್ರಿನೇ ಕ್ಲೋಸ್ ಆದಾಗ, ಅಲ್ಲಿ ಫ್ಯಾಕ್ಟ್ರಿ ಕ್ಲೋಸ್ ಆದಾಗ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ. ಸೊ ಈ ಪ್ರಾಬ್ಲಮ್ಸಿಂದ ನಾವು ಮಕ್ಕಳನ್ನ ಮತ್ತೆ ಕರಿಬೇಕಾಗಿ ಬರ್ಬೋದು. ಅಥವಾ ಶಾಫ್ಟ್ ಅಥವಾ ಮಧ್ಯಭಾಗದಲ್ಲಿ ಏನಾದ್ರು ಮೂಳೆಗಳೇನಾದ್ರು ಫ್ರ್ಯಾಕ್ಚರ್ ಆದಾಗ ನಾವು ಹೆಚ್ಚಿನ ಹೊತ್ತು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಂತಾನೆ ಕೂಡ್ಕೊಂಡ್ಬಿಡ್ತವೆ. ಸಾಮಾನ್ಯವಾಗಿ ಒಂದು 6 ತಿಂಗಳವರೆಗೂ ನೋಡಬೇಕಾಗಿ ಬರ್ಬೋದು, ಅಥವಾ ಮತ್ತೆ ಅದರ ಆದ ನಂತರ ನಾವು ಮಕ್ಕಳನ್ನ ಕರಿಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ. ಓಕೆ. ಈ ಸಂಧಿವಾತ ಅಂದ ತಕ್ಷಣ ನಾವು ಅನ್ಕೋತೀವಿ ದೊಡ್ಡವರಲ್ಲಿ ಬರುತ್ತೆ ಅಂತ, ಸೊ ಮಕ್ಕಳಲ್ಲೂ ಕೂಡ ಸಂಧಿವಾತ ಬರುತ್ತೆ ಸರ್? ಸಂಧಿವಾತ ಸಾಮಾನ್ಯವಾಗಿ ನಾವು ಈಗ ಹೆಚ್ಚೆಚ್ಚು ರಿಸರ್ಚ್ ನಡೀತಿರೋದ್ರಿಂದ ಕೆಲವೊಂದು ಸಂಧಿವಾದಗಳು ನಾವು ಆದಷ್ಟು ಬೇಗ ಪಿಕ್ ಮಾಡ್ತೀವಿ. ಕೆಲವೊಂದು ಮೂಳೆಗಳಂತ ಇರೋ ಸಮಸ್ಯೆಗಳು ಆದಷ್ಟು ಬೇಗ ಪಿಕ್ ಮಾಡ್ತೀವಿ. ಇದು ರುಮಟಾಲಜಿ, ಪೀಡಿಯಾಟ್ರಿಕ್ ರುಮಟಾಲಜಿ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ಅದನ್ನು ನೋಡ್ಕೊತಾರೆ. ಓಕೆ. ಸೊ ಆ ಟೈಮಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ, ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬಹುದಾ ಹೇಗೆ ಅಂತ? ಈ ಸಿಂಪ್ಟಮ್ಸ್ ಮೊದಲಿಗೆ ಕಾಲು ನೋವು, ಮಂಡಿ ನೋವು, ಊತ, ಮತ್ತು ಜ್ವರ, ಮತ್ತು ನಡೆದಾಡೋದಕ್ಕೆ ಕಷ್ಟ ಆಗ್ಬೋದು, ವೀಕ್ನೆಸ್, ಇವೆಲ್ಲ ಸಮಸ್ಯೆಗಳು ಸಂಧಿವಾದದ್ದು ಒಂದು
ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಓಕೆ, ಸೊ ಆಗಲೇ ಹೇಳಿದ್ರಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಹಾಗೇನೆ ವೈಟಮಿನ್ ಡಿಫಿಷಿಯನ್ಸಿ ಅಂತ, ಇದಕ್ಕೂ ಈ ಸಂಧಿವಾತಕ್ಕೂ ಮಕ್ಕಳಲ್ಲಿ ಉಂಟಾಗೋದಕ್ಕೆ ಕನೆಕ್ಷನ್ಸ್ ಇದೆಯಾ ಸರ್ ಅಂತ? ಇಮ್ಯುನಿಟಿ ಲೆವೆಲಲ್ಲಿ ಇಮ್ಯುನಾಲಜಿಕಲ್ ಬೇಸಿಸ್ ಪ್ರಕಾರ ವೈಟಮಿನ್ D3 ನಮ್ಮ ಇಮ್ಯುನಿಟಿ ಕೂಡ, ನಮ್ಮ ಮೂಳೆಗಳ ಗಟ್ಟಿಯಾಗಿರೋದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಇಮ್ಯುನಿಟಿ, ರೋಗನಿರೋಧಕ ಶಕ್ತಿ ಮತ್ತು ಕಿಡ್ನಿ ಫಂಕ್ಷನ್ಸ್ ಇವೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸಂಧಿವಾದ ಕಾಯಿಲೆಗಳು ವೈಟಮಿನ್ D3 ಡೆಫಿಷಿಯನ್ಸಿಯಿಂದ ಕೂಡ ಕಾಣಿಸ್ಕೊಬೋದು. ಓಕೆ, ಹಾಗಿದ್ರೆ ಡಾಕ್ಟರ್ ಈಗಂತೂ ಎಲ್ಲರೂ ಬ್ಯುಸಿ ಲೈಫಲ್ಲೇ ಇರೋರು, ಸೊ ತಮ್ಮ ಬಗ್ಗೆ ಕೇರ್ ತಗೊಳ್ಳೋಕ್ಕೂ ಟೈಮ್ ಇರೋದಿಲ್ಲ. ಅಂಥದ್ರಲ್ಲಿ ಪೇರೆಂಟ್ಸ್ ತಮ್ಮ ಮಕ್ಕಳ ಬಗ್ಗೆ, ಅದರಲ್ಲೂ ಕೂಡ ಅವರ ಬೋನ್ ಸ್ಟ್ರಾಂಗ್ ಆಗಬೇಕು ಅಥವಾ ಅವರ ಓವರ್ ಆಲ್ ಡೆವಲಪ್ಮೆಂಟಿಗೆ ಯಾವೆಲ್ಲ ಕೇರನ್ನು ತಗೋಬೇಕಾಗುತ್ತೆ, ಸೊ ಯಾವ ಟಿಪ್ಸನ್ನು ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ ಪೇರೆಂಟ್ಸಿಗೆ ಅಂತ? ಈ ಮನೆಯೇ ಮೊದಲ ಪಾಠಶಾಲೆ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ನಾವು ತಂದೆ ತಾಯಿಯಿಂದ ಶುರುವಾಗಬೇಕು. ಯಾವುದೇ ರೀತಿ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರೆ ಆಬ್ವಿಯಸ್ಲಿ ಮಕ್ಕಳು ಅದನ್ನೇ ನೋಡ್ತಾರೆ, ಸೊ ಅವರು ಮೊಬೈಲ್ ಅಡಿಕ್ಟ್ ಆಗೋಗ್ತಾರೆ. ಸೊ ನಾನು ಹೇಳೋದ ಪ್ರಕಾರ ಮೊಬೈಲ್ನ ಬಿಟ್ಟಲ್ಲ, ನೀವು ಯಾವುದೇ ರೀತಿ ವಾಕಿಂಗ್ ಮಾಡೋದ್ರಿಂದ ಅಥವಾ ಜಿಮ್ ಮಾಡೋದ್ರಿಂದ ಇದು ಮಕ್ಕಳಲ್ಲೂ ಅದೇ ರೀತಿ ಅನುಗುಣವಾಗಿ ಅದನ್ನೇ ಫಾಲೋ ಮಾಡೋದಕ್ಕೆ ಶುರುವಾಗ್ತದೆ. ಸೊ ಅವರು ಆಟ ಆಡೋದಕ್ಕೆ ಶುರು ಮಾಡಬೇಕು. ಸೊ ಮೊದಲಿಗೆ ಸ್ವಲ್ಪ ಹೊತ್ತು ಪ್ರತಿದಿನ ಯಾವುದೇ ರೀತಿಯಾದ ಒಂದು ಆಟನ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು, ಒಂದು ಹ್ಯಾಬಿಟಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮತ್ತು ನಾವು ಆಗಲೇ ತಿಳಿಸ್ದಂಗೆ ಊಟದಲ್ಲಿ ಯಾವುದೇ ರೀತಿ ಬೊಜ್ಜು ಬರ್ದಿರಂಗೆ ಮತ್ತು ಯಾವುದೇ ರೀತಿ ಪೌಷ್ಟಿಕಾಂಶಗಳು ಹೆಚ್ಚಾಗುವಂಥದ್ದು ನಾವು ಜಾಸ್ತಿ ಮಾಡಬೇಕು. ಓಕೆ, ಸೊ ಬರೀ ಹಾಲು ಕುಡಿದ್ರೆ ಸಾಕು ಅದರಿಂದನೇ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಬರೀ ಹಾಲು ಒಂದೇ ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ ಅಥವಾ ಅದರಿಂದಷ್ಟೇ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಡಾಕ್ಟರ್? ಮಕ್ಕಳಲ್ಲಿ ಮೊದಲ 6 ತಿಂಗಳು ಮಕ್ಕಳು ಬರೀ ಎದೆ ಹಾಲೆ ಬೆಳೀತಿರ್ತಾರೆ. ಸೊ ಆಗ ಆಬ್ವಿಯಸ್ಲಿ ಅಷ್ಟೊಂದು ಕ್ಯಾಲ್ಸಿಯಂ ತಾಯಿಗೆ ಕೊಡೋದ್ರಿಂದ ಮಗುಗೂ ಸಿಗುತ್ತೆ. ಮತ್ತೇನು ನಾವು ಕೊಡೋದಿಲ್ಲ ಆ್ಯಕ್ಚುಲಿ ವೈಟಮಿನ್ D3 ಡ್ರಾಪ್ಸ್ ಬಿಟ್ಟು. ಆದರೆ ಕ್ರಮೇಣ ಬರೀ ಹಾಲೇ ಸಾಕಾಗೋದಿಲ್ಲ, ಯಾಕಂದರೆ ಹಾಲು ಹೆಚ್ಚಾಗಿ ನಮಗೆ ಕ್ಯಾಲರೀಸ್ ಕೊಡೋದಿಲ್ಲ ಮತ್ತು ಅಷ್ಟೊಂದು ಕ್ಯಾಲ್ಸಿಯಮ್ ಕೊಡೋದಿಲ್ಲ. ನಾನು ಹೇಳ್ದಂಗೆ ಆಗಲೇ ನಮ್ಮಲ್ಲಿ ಸಿಗ್ತಿರೋಂಥ ನಮ್ಗೆ ಯಾವುದೇ ರೀತಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಬೇಕಾಗೋದಿಲ್ಲ. ಸೌತ್ ಕರ್ನಾಟಕದಲ್ಲಿ ನಾವು ಬೆಳೀತಿರೋಂಥ ಕರ್ನಾಟಕದಲ್ಲಿ ನಾವು ಬೆಳೀತಿರೋಂಥ ಎಷ್ಟೊಂದು ರಾಗಿ ಅಥವಾ ಬೇರೆ ಮೆಕ್ಕೆಜೋಳದಲ್ಲೂ ನಮಗೆ ಕ್ಯಾಲ್ಸಿಯಂ ಸಿಗ್ಬೋದು. ಅಥವಾ ನಮ್ಮಲ್ಲಿರೋ ಆಹಾರ ಪದ್ಧತಿ ಫ್ರೂಟ್ಸಲ್ಲಿರೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ, ಮತ್ತು ಅದು ಹೆಚ್ಚಾಗಿ ಏನು ಸಪ್ಲಿಮೆಂಟೇಷನ್ ಬೇಕಾಗೋದಿಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಥವಾ ಮಕ್ಕಳ ಬೆಳವಣಿಗೆ ವಿಚಾರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಅಂದರೆ ಬೋನ್ ವೀಕ್ ಆಗೋದಾಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು ಅಥವಾ ವೈಟಮಿನ್ D ಆಗಿರ್ಬೋದು, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ನಾನು ಹೇಳೋದಿಷ್ಟೇ, ನೀವು ಮಕ್ಕಳಲ್ಲಿ ಯಾವುದೇ ರೀತಿಯ ಪಾಠಕ್ಕೆ ನಾವು ಎಷ್ಟೊಂದು ಒತ್ತು ಕೊಡ್ತೀವೋ ಸ್ವಲ್ಪ ಹೊತ್ತು ನಾವು ಆಟಕ್ಕೂ ಅಷ್ಟೇ ರೀತಿ ಟೈಮ್ನ ಮೀಸಲಿಡಬೇಕು. ಅವರು ಯಾವುದಾದ್ರೂ ರೀತಿಯಲ್ಲಿ ಯಾವುದಾದ್ರು ಒಂದು ಸ್ಪೋರ್ಟ್ನ ತಗೊಂಡು ಆಟ ಆಡೋದ್ರಿಂದ ಅವ್ರ ಮೆಂಟಲ್ ಹೆಲ್ತ್ ಅಥವಾ ಫಿಸಿಕಲ್ ಹೆಲ್ತ್ ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು, ಯಾವುದೇ ರೀತಿ ಸಣ್ಣ ಫ್ರ್ಯಾಕ್ಚರು ಅಥವಾ ನೋವೇನಾದ್ರು ಕಾಣಿಸ್ಕೊಂಡ್ರೆ ಅಥವಾ ಮಗು ಬಿದ್ದಾಗ ಕೂಡಲೇ ನೀವು ಹತ್ತಿರದಲ್ಲಿರುವಂಥ ತಜ್ಞರನ್ನ ಕಾಣಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಮಕ್ಕಳ ಮೂಳೆಯನ್ನು ಬಲಗೊಳಿಸಬೇಕಾಗತ್ತೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡಾಗ ಪೇರೆಂಟ್ಸ್ ಅಲರ್ಟ್ ಆಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ಆಹಾರವನ್ನು ಸೇವನೆ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಮಕ್ಕಳ ಮೂಳೆಯನ್ನು ಬಲಗೊಳಿಸಬೇಕಾಗತ್ತೆ, ಪೇರೆಂಟ್ಸ್ ಯಾವೆಲ್ಲ ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಬೇಕು, ಯಾವೆಲ್ಲ ಮುಖ್ಯ ಆಹಾರವನ್ನು ಮಕ್ಕಳಿಗೆ ನೀಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.